ಏನ್ ಬಾಸ್ ಫೋನ್ ಮಾಡಿ ಬರಕ್ಕೆ ಹೇಳಿದ್ರೆ ಏನಾದ್ರೂ ಮಾಲ್ಗಿಲ್ ಬಂದಿದ್ಯಾ? ಬಾಸ್ ಏನಿಲ್ಲ, ನಿಮ್ಮ ಹತ್ರ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡಬೇಕಾಗಿತ್ತು. ಪರ್ಸನಲ್ ಆಗಿ ಮಾತಾಡ್ಬೇಕಾ? ಏನ್ ವಿಷಯ? ಬಾಸ್ ಸ್ವಲ್ಪ ಒಂಟಿಯಾಗಿ ಮಾತಾಡಬೇಕಾಗಿತ್ತು, ಫ್ಯಾಮಿಲಿ ಮ್ಯಾಟ್ರು. ಏನ್ ಬಾಸ್ ನಾವು ನಿಮಗೆ ಕಸ್ಟಮರು, ನೀವು ನಮಗೆ ಸಪ್ಲೈಯರು. ನಮ್ಮಿಬ್ರಲ್ಲಿ ಅಂಥದ್ದೇನು ಪರ್ಸನಲ್ಲು? ಫ್ಯಾಮಿಲಿ ಮ್ಯಾಟ್ರ್ ಅಂತ ಬೇರೆ ಹೇಳ್ತಾ ಇದ್ದೀರಾ? ಇಲ್ಲ ಬಾಸ್, ನಿಮ್ಮ ಮನೇಲಿ ಒಂದು ಹುಡುಗಿ ನೋಡಿದಾರೆ ತಾನೆ? ಹೌದು, ಪವಿತ್ರ. ಆ ಹುಡುಗಿ ವಿಷಯದ ಬಗ್ಗೆ ಮಾತಾಡಬೇಕಾಗಿತ್ತು. ಪವಿತ್ರ ನಿಮ್ಗೆ ಹೇಗೆ ಗೊತ್ತು? ನಾನು ಪವಿತ್ರಳ ಅಣ್ಣ. ಬಾಸ್ ಹಂಗಾದ್ರೆ ನೀವು ಮೋಹನ್ನ? ಹೌದು ಸರ್. ಏ ಬಾವಾ, ನೀನೇನಾದು? ನಾನು ಆಗ್ಲೇ ಎಲ್ಲ ನೋಡಿದ್ದೀನಿ ಅಂತ ಅನ್ಕೊಂಡೆ. ಲೋ ಮಗ, ಪವಿತ್ರನ ಅಣ್ಣ ಕಣೋ, ನಮ್ಮ ಬಾವ. ಹೇಳು ಬಾವಾ, ಪವಿತ್ರ ಹೇಗಿದ್ದಾಳೆ? ಮನೇಲಿ ಅತ್ತೆ ಮಾವ ಎಲ್ಲ ಹೇಗಿದ್ದಾರೆ? ಹುಡುಗಿ ನೋಡಕ್ ಬಂದಾಗ ನೀನು ಅಪ್ಪ ಎಲ್ಲ ಹೊರಗಡೆ ಹೋಗಿದ್ದಾರೆ ಅಂತಂದ್ರು. ಅಪ್ಪ ಏನ್ ಹೇಳಿದ್ರು? ಮದುವೆಗೆ ಒಪ್ಕೊಂಡ್ರು ತಾನೆ? ಏನ್ ಬಾವಾ, ಏನು ಮಾತಾಡೋದಿಲ್ಲ ಅಂತ್ಯಾ? ಏನೋ ಮಾತಾಡ್ಬೇಕು ಅಂದಲ್ಲ, ಏನ್ ವಿಷಯ ಅಂತ ಹೇಳು. ಸರ್ ಅದೇನು ಅಂದ್ರೆ, ಅಯ್ಯೋ ಏನಯ್ಯ ನೀನು, ನಾನೆಷ್ಟು ಪ್ರೀತಿಯಿಂದ ಬಾವ ಅಂತ ಕರಿತೀನಿ, ನೀನು ನನ್ನ ಅದೇ ಥರ ಕರಿ. ಇಲ್ಲ ಸರ್, ನನ್ನಿಂದ ಆ ಥರ ಕರೆಯೋದಕ್ಕಾಗಲ್ಲ. ಬಾವ ಅಂತ ಕರೆಯೋಕ್ಕಾಗಲ್ವಾ? ಯಾಕೆ? ಈ ಮದುವೆ ಸರಿ ಹೋಗಲ್ಲ ಸರ್. ಅದೇ ಯಾಕೆ ಅಂತ ಕೇಳ್ತಾ ಇದ್ದೀನಿ. ಯಾಕೆ ಅಂದ್ರೆ ಇಷ್ಟ ಇಲ್ಲ. ಯಾರಿಗಿಷ್ಟ ಇಲ್ಲ? ನಿನಗ ಇಲ್ಲ ನಿನ್ ತಂಗಿಗ? ಯಾತಕ್ಕೆ ಇಷ್ಟ ಇಲ್ಲ ಹೇಳು ಬಾವ, ನನ್ನಲ್ಲೇನು ಕೊರತೆ ಇದೆ? ಅವತ್ತು ಅತ್ತೆನೂ ಪವಿತ್ರನೂ ಹೂ ಅಂದ್ರಲ್ವಾ? ಸರ್ ಕೋಪ ಮಾಡ್ಕೋಬೇಡಿ ಸರ್, ನಾನು ಹೇಳಿದ್ನ ಸ್ವಲ್ಪ ಗಮನ ಇಟ್ಟು ಕೇಳಿ. ನಮ್ಮಮ್ಮ ಏನೋ ಅವಸರ ಪಟ್ಬಿಟ್ರು. ಅದು ಅಲ್ಲದೆ ನಿಮ್ಮ ಬಗ್ಗೆ ಅವ್ರಿಗೆ ಸರಿಯಾಗಿ ಗೊತ್ತಿಲ್ಲ. ನೀವು ಗಾಂಜಾ ಹೊಡ್ತೀರ ಅಂತ ಏನಾದ್ರು ಗೊತ್ತಿದ್ರೆ ಅಮ್ಮ ಈ ಮದ್ವೆಗೆ ಒಪ್ತಾನೆ ಇರಲಿಲ್ಲ. ಲೋ ಇಲ್ಲಿ ನೋಡ್ರು, ಗಾಂಜಾ ಹೊಡಿಯೋನ್ಗೆ ಹೆಣ್ ಕೊಡಲ್ವಂತೆ. ಇವ್ನು ಆಡ್ತಿರೋ ಮಾತು ಕೇಳಿದ್ರೆ ನಂಗೆ ನಗು ಬರ್ತಿದೆ. ನಾನಾದ್ರೆ ಗಾಂಜಾನ ಹೊಡಿಯೋನು, ನೀನು ಗಾಂಜಾನ ಹೋಲ್ಸೇಲ್ ಆಗಿ ಮಾರೋನು. ಇದ್ರ ಬಗ್ಗೆ ನಿಮ್ಮಮ್ಮ ಏನ್ ಹೇಳ್ತಾರೆ? ಇಲ್ಲ ಸರ್, ನಾನು ಮಾಡ್ತಿರೋ ತಪ್ಪು ಅಂತ ನನಗೆ ಗೊತ್ತು. ಆದರೆ ಮನೇಲಿ ಗೊತ್ತಿಲ್ದಾಗೆ ನಾನು ಇದನ್ನು ಮಾಡ್ತಿದ್ದೀನಿ. ಇದೇನಾದ್ರು ನಮ್ಮಮ್ಮಂಗೆ ಗೊತ್ತಾದ್ರೆ ನನ್ನನ್ನು ಕೊಂದುಬಿಡ್ತಾರೆ. ಸರಿ ಬಾವಾ, ಗಂಡಸ್ರು ಅಂದ್ರೆ ಅದು ಇದು ಚಟ ಇರುತ್ತೆ, ಅದಕ್ಕೋಸ್ಕರ ಮದುವೆನೇ ನಿಲ್ಸೋಂತೀರಾ? ಇಲ್ಲ ಸರ್, ಇದು ಸರಿ ಹೋಗಲ್ಲ. ನೋಡಿ, ನಿಮ್ಮಿಂದ ಗಾಂಜಾ ಇಲ್ಲದೆ ಇರೋಕ್ಕಾಗಲ್ಲ. ನಿಮ್ಮಂಥ ಮನುಷ್ಯಂಗೆ ನನ್ನ ತಂಗಿನ ಮದುವೆ ಮಾಡ್ಕೊಡಕ್ಕೆ ನನ್ನಿಂದನೂ ಆಗಲ್ಲ. ಬೇಡ ಸರ್. ಏಯ್, ಏನ್ ಮಾತಾಡ್ತಾ ಇದ್ಯಾ? ಹೆಣ್ಣು ನೋಡಕ್ ಬಾ ಅಂದಾಗ ಬರೋದಿಕ್ಕೆ, ಇಷ್ಟ ಎಲ್ಲ ಹೋಗು ಅಂದಾಗ ಹೋಗೋದಿಕ್ಕೆ ನನ್ನೇನ್ ಗತಿ ಇಲ್ದವನು ಅನ್ಕೊಂಡಿದ್ದೀರಾ? ನೀನ್ ಆಡಿದ ಮಾತನ್ನ ಬೇರೆ ಯಾರು ಆಡಿದ್ದಿದ್ರೆ ಅಲ್ಲೆಲ್ಲ ಉದ್ರೋಗಿರೋದು. ನಿನ್ನ ನಾನು ಯಾಕೆ ಕೊಡ್ತಿಲ್ಲ ಗೊತ್ತಾ? ಸರ್ ಪ್ಲೀಸ್ ಕೋಪ ಮಾಡ್ಕೋಬೇಡಿ ಸರ್. ಏಯ್, ಪವಿತ್ರ ನಂಗೆ ತುಂಬಾ ಇಷ್ಟ ಆಗಿದ್ದಾಳೆ. ಹುಡುಗಿ ಹಣ್ಣು ನೋಡ್ದು ಶುರುನಲ್ಲ ನಂಗೆ ಕೆಟ್ಟ ಹೆಸರು ಬರಬಾರ್ದು ಅಂತ ಸುಮ್ಮನೆ ಇದ್ದೀನಿ. ಸರ್ ನಾನು ಹೇಳೋದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಸರ್. ಮೊದಲು ನಾನು ಹೇಳೋದನ್ನ ನೀನ್ ಅರ್ಥ ಮಾಡ್ಕೋ. ನೀನ್ ಏನ್ ಹೇಳಿದ್ರು ಅಷ್ಟೇ, ಪವಿತ್ರನೇ ನನ್ನ ಹೆಂಡತಿ, ಅವಳನ್ನೇ ನನ್ನ ಮದುವೆ ಆಗೋದು. ಅರ್ಥ ಆಯ್ತಾ? ಹೋಗಿ ಮದುವೆಗೆ ಬೇಕಾಗಿರೋ ತಯಾರಿ ಮಾಡ್ಕೋ. ಏಯ್ ಬಂದ್ರೆ ಹೋಗೋಣ. ಸರಕ್ ಮಾರೋ ಜಾಗದಲ್ಲೆಲ್ಲ ಬಂದು ಸಂಬಂಧ ಮಾತಾಡ್ತಾನೆ. ಏಯ್, ನನಗೂ ಸೌಂಡ್ ಮಾಡಕ್ ಬರುತ್ತೆ. ಇವಾಗ ಹೇಳ್ತಿದ್ದೇನೆ ಕೇಳಿಸ್ಕೊ. ನೀನ್ ತಲೆ ಕೆಳಗಾಕರು ನನ್ನ ತಂಗಿನ ಮದುವೆ ಆಗಕ್ಕಾಗಲ್ಲ. ಅವಳನ್ನ ಮರ್ತ್ರೆ ನಿಂಗೆ ಒಳ್ಳೇದು. ಏನು ಹೇಳ್ದೆ? ಏನು ಹೇಳ್ದೆ? ಏಯ್ ತೆಗಿಯೋ ಕೈ. ನಿನ್ನಂತ ಪೊರ್ಕಿಗೆ ನನ್ನ ತಂಗಿನ ಕೊಡಕ್ಕೆ ನನ್ನ ಕೈಲಾಗ್ದರೋಣ. ಏನ್ ಅನ್ಕೊಂಡಿದ್ಯಾ ನೀನು? ಮರ್ಯಾದಿಂದ ಹೊರಟೋಗೋ, ಇಲ್ಲ ಅಂದ್ರೆ ನೋಡು ಹೇಳ್ತಾ ಇದ್ದೀನಿ. ಏಯ್, ಏನೋ ಮಾಡ್ತೀಯಾ? ಏನೋ ಮಾಡ್ತೀಯಾ? ಹೊಡಿತೇನೋ? ಹೊಡಿತೇ ನನ್ಗೆ? ನೋಡೋ, ಮಾತಲ್ಲೇ ಇರ್ಲಿ, ನನಗೆ ಕೋಪ ಬರ್ಸ್ಬೇಡ. ಏಯ್ ಒಡೆಯ ನಂಗೆ ನೋಡೋಣ. ಬೇಡ. ನಿನ್ ತಂಗಿನ ಎತ್ತಾಕೊಂಡು ಹೋಗಾದ್ರೂ ಮದುವೆ ಆಯ್ತಿನೋ? ಅದೆಂಗ ನೋಡ್ತೀನಿ ಕಣೋ. ಮುಟ್ಟ. ತಪ್ಪಿಸ್ಕೊಂಬಿಟ್ಯಾ? ಲೇ ನೋಡ್ಕತೀನಿ ಕಣ, ಸಿಗ್ತೇ ಒಂದಿನ. ಕಲ್ಯಾಣಿ
ಸರಿ ಸರಿ ಬೇಗ ಹೋಗು, ಬೇಗ ಬೇಗ ಹೋಗು ಕಲ್ಯಾಣಿ. ಬದಲಾಗೋದೇ ಇಲ್ವಾ? ಯಾವಾಗ್ಲೂ ಯಾರನ್ನಾದ್ರೂ ಕೆದ್ಕಿ ಒದೆ ತಿಂತಾನೆ ಇರ್ತೀಯ. ಇಲ್ಲ ಕಲ್ಯಾಣಿ, ನಾನ್ ಬೇಕು ಅಂತ ಜಗಳ ಮಾಡಿಲ್ಲ. ಮತ್ತಿನ್ನೇನು ಖುಷಿಗೆ ಅಂತ ಜಗಳ ಮಾಡ್ಕೊಂಡ್ ಬಂದ್ಯಾ? ನಾನು ಏನಾದ್ರೂ ಬರ್ದೇ ಇದ್ದಿದ್ರೆ ನಿನ್ ಗತಿ ಏನಾಗ್ತಿತ್ತು? ಯಾಕೋ ಹಿಂಗ್ ರೋಡಲ್ಲಿ ನಿಂತ್ಕೊಂಡು ಜಗಳ ಮಾಡಿ ಮರ್ಯಾದೆ ತೆಗಿತ್ಯಾ? ಸಾರಿ ಕಲ್ಯಾಣಿ, ನಾನ್ ತಪ್ಪು ಮಾಡ್ಬಿಟ್ಟೆ, ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ನನ್ನ ಬಗ್ಗೆ ನೆನ್ಸ್ಕೊಂಡ್ರೆ ನನಗೆ ಅಸಹ್ಯ ಆಗುತ್ತೆ. ಅಪ್ಪ ಅಜ್ಜಿ ನೀನು ಎಲ್ಲರೂ ನಂಗೆ ಅಡ್ವೈಸ್ ಮಾಡಿದ್ರಿ. ಈ ಮುಟ್ಟಾಳಂಗೆ ಅದರ್ಥನೇ ಆಗಿಲ್ಲ. ದಮ್ ಹೊಡೆದೆ ಸ್ಟೈಲು, ಎಣ್ಣೆ ಹೊಡೆದೆ ಜಾಲಿ ಅಂತ ಕೆಟ್ಟ ಚಟನೆಲ್ಲ ಕಲ್ತ್ಬಿಟ್ಟೆ. ಈಗೇನಾಯ್ತು ಗೊತ್ತಾ? ರೋಡ್ನಲ್ಲಿ ನಿಂತ್ಕೊಂಡು ಗಾಂಜಾ ಮಾರೋ ಮಟ್ಟಕ್ಕೆ ಬೆಳೆದ್ಬಿಟ್ಟಿದ್ದೀನಿ ಕಲ್ಯಾಣಿ. ಅಯ್ಯೋ ಪಾಪಿ, ಗಾಂಜಾ ಮಾರ್ತಾ ಇದೀಯಾ? ಹೌದು ಕಲ್ಯಾಣಿ, ಓದಿಸ್ತೀನಿ ಅಂತ ಸಹಾಯ ಮಾಡಿದ ವಿಶ್ವ ಜೊತೆಲಿ ಈ ವ್ಯವಹಾರನೂ ಹೇಳ್ಕೊಟ್ರು, ಅವ್ರ ಲಾಭಕ್ಕೋಸ್ಕರ. ಜೀವನದಲ್ಲಿ ಮುಂದೆ ಬರೋದಕ್ಕೆ ಒಳ್ಳೆ ದಾರಿ ಕೆಟ್ಟ ದಾರಿ ಅಂತ ಇರೋದಿಲ್ಲ, ಎಲ್ಲ ಒಂದೇ ದಾರಿ ಅಂತ ವಿಶ್ವಣ್ಣ ಹೇಳಿದ್ನ ನಮ್ದೆ. ಛೇ, ಅವನು ಒಬ್ಬ ಅಣ್ಣನ ನನ್ನ ಜೀವನನೇ ನಾಶ ಮಾಡ್ಬಿಟ್ಟ ಅವನು. ಛೇ, ನನ್ನ ಜೀವನನೇ ಹಾಳಾಗೋಯ್ತಲ್ಲಪ್ಪ. ಏಯ್, ನೀನ್ ಯಾಕೋ ಅಳ್ತಾ ಇದೀಯಾ? ನನಗೆ ತುಂಬಾ ಭಯ ಆಗ್ತಿದೆ ಕಲ್ಯಾಣಿ. ಗಾಂಜಾ ಮಾರೋದನ್ನ ಬೇಕಾದ್ರೆ ನಿಲ್ಲಿಸ್ಬೋದು, ಆದ್ರೆ ಅದನ್ನ ಹೇಗ್ ಬಿಡೋದು ಅಂತಾನೆ ಗೊತ್ತಾಗ್ತಿಲ್ಲ ಕಲ್ಯಾಣಿ. ಕೈ ಕಾಲೆಲ್ಲ ನಡ್ಗಕ್ ಶುರು ಆಗುತ್ತೆ ಕಲ್ಯಾಣಿ. ಅಷ್ಟೇ ಅಷ್ಟೇ, ಎಲ್ಲ ಮುಗ್ದೋಯ್ತು. ಮನುಷ್ಯನ ನೀನು? ಆ ಕರ್ಮನ ಮುಟ್ಟಕ್ ಮುಂಚೆನೆ ಯೋಚನೆ ಮಾಡ್ಬೇಕಾಗಿತ್ತು. ತಪ್ಪಾಗೋಯ್ತು ಕಲ್ಯಾಣಿ, ಅವಾಗ ನನ್ಗೆ ಗೊತ್ತಾಗ್ಲಿಲ್ಲ. ಈಗ ಎಲ್ಲನೂ ಕೈ ಮೀರೋಗಿದೆ. ಏನ್ ಮಾಡ್ಬೇಕು ಅಂತ ಒಂದು ಗೊತ್ತಾಗ್ತಿಲ್ಲ ಕಲ್ಯಾಣಿ. ಸರಿ ಸರಿ, ಅಳ್ಬೇಡ. ಈಗ್ಲಾದ್ರೂ ನೀನ್ ಮಾಡಿದ ತಪ್ಪು ಅಂತ ಗೊತ್ತಾಯ್ತಲ್ಲ, ಸರಿ ಮಾಡೋಣ ಬಿಡು. ಇಲ್ಲ ಕಲ್ಯಾಣಿ, ನನ್ನ ಜೀವನ ಹಾಳಾಗಿದ್ದು ಅಲ್ದೆ ಪವಿತ್ರನ್ ಜೀವನ ಕೂಡ ಹಾಳು ಮಾಡ್ಬಿಟ್ಟೆ. ಏ, ಯಾಕೋ? ಅವಳಿಗೇನಾಯ್ತು? ಅಮ್ಮ ಪವಿತ್ರನ್ಗೆ ಒಂದು ಗಂಡು ನೋಡಿದ್ದಾರೆ. ನನ್ನೀಗ ಓಡಿಸ್ಕೊಂಬಂದಲ್ಲ, ಅವನೇ ಮದ್ವೆ ಗಂಡು. ದೊಡ್ಡ ಪೊರ್ಕಿ ಗೊತ್ತಾ ಅವನು? ರೌಡಿ, ದೊಡ್ಡ ರೌಡಿ, ಕಿತ್ತೋ ನನ್ನ ಮಗ ಅವನು. ಗಾಂಜಾ ಇಲ್ದೆ ಅವನಿಂದ ಒಂದಿನೂ ಇರಕ್ಕಾಗಲ್ಲ. ಅವನ್ ಹೋಗಿ ಹೋಗಿ ಪವಿತ್ರನ. ಅಯ್ಯೋ ದೇವ್ರೆ, ಇದೆಲ್ಲ ಗೊತ್ತಿದ್ದು ನಿಮ್ಮಮ್ಮ ಮದ್ವೆಗೆ ಒಪ್ಕೊಂಡ್ರಾ? ಇಲ್ಲ ಕಲ್ಯಾಣಿ, ಅವನ ಬಗ್ಗೆ ಅಮ್ಮಂಗೆ ಗೊತ್ತಿಲ್ಲ ಕಲ್ಯಾಣಿ. ನೀನ್ ಹೇಳೋದ್ ತಾನೆ? ನಾನು ಹೇಗೆ ಹೇಳೋದು ಕಲ್ಯಾಣಿ? ಅವ್ನ್ ಗಾಂಜಾ ಹೊಡೆಯೋನು ಅಂತ ಹೇಳಿದ್ರೆ ನಿನ್ಗೆ ಗೊತ್ತು ಅಂತ ಕೇಳಿದ್ರೆ ನಾನೇನು ಉತ್ತರ ಕೊಡ್ಲಿ? ನನ್ನ ಬಗ್ಗೆ ಅಮ್ಮಂಗೆ ಗೊತ್ತಾದ್ರೆ ಅವರು ಪ್ರಾಣನ ಬಿಟ್ಬಿಡ್ತಾರೆ ಕಲ್ಯಾಣಿ. ಪವಿತ್ರನ ನೆನ್ಸ್ಕೊಂಡ್ರೆ ಪಾಪ ಅನ್ಸುತ್ತೆ. ಓದ್ತಿರೋ ಹುಡುಗಿನ ಒಬ್ಬ ಪೊರ್ಕಿಗೆ ಮದುವೆ ಮಾಡ್ಕೊಟ್ರೆ ಅವಳ ಜೀವನ ಏನಾಗ್ಬೇಕು? ನಾನು ಅಮ್ಮನ ಹತ್ರ ಇದ್ರ ಬಗ್ಗೆ ಮಾತಾಡೋಕ್ಕೂ ಆಗಲ್ಲ ಕಲ್ಯಾಣಿ. ನಾನು ಹೇಳಿದ್ರು ಅಮ್ಮ ಇದನ್ನ ನಂಬೋದಿಲ್ಲ ಕಲ್ಯಾಣಿ. ಅದಕ್ಕೆ ಸೀದಾ ಅವನ ಹತ್ರನೇ ಮಾತಾಡೋಣ ಅಂತ ಬಂದೆ. ತಕ್ಷಣ ನನ್ನನ್ನು ಹೊಡೆಯಕ್ಕೆ ಶುರು ಮಾಡ್ಬಿಟ್ಟ. ಈಗೆಲ್ಲ ಆಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಕಲ್ಯಾಣಿ. ಮೋಹನ್, ಮೋಹನ್, ನನ್ ನೋಡಿಲಿ. ಯಾಕೆ ನೀನ್ ಈ ತರ ಫೀಲ್ ಮಾಡ್ಕೋತಿದ್ಯಾ? ಯಾವಾಗ ನೀನ್ ನಿನ್ ತಂಗಿ ಬದುಕು ಹಾಳಾಗ್ಬಾರ್ದು ಅಂತ ಅನ್ಕೊಂಡ್ಯೋ ಅವಾಗ್ಲೇ ನೀನ್ ಬದ್ಲಾಗ್ಬಿಟ್ಟೆ.
ನೋಡು, ನೀನ್ ಮಾಡ್ತಿರೋ ತಪ್ಪು ಅಂತ ಗೊತ್ತಾದ್ಮೇಲೆ ಅದನ್ನ ಮರೆಯೋದು ತುಂಬಾ ಈಸಿ. ಪವಿತ್ರನ್ ಬಗ್ಗೆ ನೀನ್ ಚಿಂತೆ ಮಾಡ್ಬೇಡ. ನಡೆದಿದ್ದೆಲ್ಲ ಹೋಗಿ ಅಪ್ಪನ ಹತ್ರ ಹೇಳು. ಹೌದು, ನೀನ್ ಮಾಡಿದ ತಪ್ಪನೆಲ್ಲ ಒಪ್ಕೊಂಡು ಅವ್ರ ಕಾಲಿಗೆ ಬಿದ್ದು ಕ್ಷಮೆ ಕೇಳು. ನಿನ್ಗೂ ಪವಿತ್ರಂಗೂ ಅವ್ರು ಒಳ್ಳೇದೇ ಮಾಡ್ತಾರೆ. ಹೇಳೋದನ್ನ ಕೇಳು ಮೋಹನ್. ಅವ್ರನ್ನ ನಿನ್ ಶತ್ರು ಅಂತ ತಿಳ್ಕೊಬೇಡ. ಅವ್ರು ತುಂಬಾ ಒಳ್ಳೆಯವ್ರು ಕಣೋ. ಅವ್ರನ್ನ ನಂಬು. ಅವ್ರು ಹೇಳ್ದಾಗೆ ಸ್ವಲ್ಪ ದಿನ ಕೇಳ್ ನೋಡು. ಖಂಡಿತ ನಿನ್ ಕೆಟ್ಟ ಚಟಗಳನ್ನೆಲ್ಲ ಮರೆತು ನಿನ್ ಬಗ್ಗೆ ನೀನೇ ನೆನ್ಸ್ಕೊಂಡು ಒಳ್ಳೆಯವನಾಗಿರೋದಕ್ಕೆ ಹೆಮ್ಮೆ ಪಡ್ತೀಯಾ? ಏನು ಅಪ್ಪನ ಹತ್ರ ಮಾತಾಡ್ತೀಯಾ? ಆಯ್ತು ಕಲ್ಯಾಣಿ. ಮತ್ತೆ ಈ ಗಾಂಜಾ ಸತ್ರು ಸರಿ, ಇನ್ಮೇಲೆ ಅದನ್ನ ಕೈಯಿಂದ ಮುಟ್ಟಲ್ಲ. ಇಷ್ಟು ಸಾಕ್ ಕಣೋ. ಇನ್ ಮುಂದೆ ನಿನ್ ಯಾರು ಅಡ್ವೈಸ್ ಮಾಡೋ ಅವಶ್ಯಕತೆ ಇಲ್ಲ. ಕಣ್ಣೊರ್ಸ್ಕೋ. ಆಮೇಲೆ ಇವಾಗ ಯಾವ ಕಡೆ ಹೋಗ್ಬೇಕು? ಮನೆಗ್ ತಾನೆ? ಹೌದು ಕಲ್ಯಾಣಿ. ಬಾ, ನಾನು ಡ್ರಾಪ್ ಮಾಡ್ತೀನಿ. ఇష్టొంది ఐటమ్సా? కొత్త జాగాని సిగ్గుపడుకోండి. ఇది మీలే అనుకోండి. భోజనం చేయండి. ಏನ್ ಭುಜಮ್ಮ ಇದು? ಏನೋ ಚಕ್ಕು ಗಿಕ್ಕು ಅಂತ ಇದಾರೆ. ಹೊಸ ಜಾಗ ಅಂತ ನೀವು ಸಂಕೋಚ ಪಟ್ಕೊಳ್ದೆ ಚೆನ್ನಾಗಿ ಊಟ ಮಾಡಿ ಅಂತ ಹೇಳ್ತಿದ್ದಾರೆ. ಓ ಹಂಗ? ಸಾಕು ಸಾಕು. ನಾನು ಸಣ್ಣ ಮಗು ಆಗಿದ್ದಾಗ ತೆಲುಗುನ ಸೂಪರ್ ಆಗಿ ಮಾತಾಡ್ತಿದ್ದೆ. ಸಣ್ಣ ಮಗು ಇದ್ದಾಗ್ಲಾ? ಅವನು. ಆದ್ರೆ ಈಗೆಲ್ಲ ಮರ್ತೋಗಿದೆ. ಅದಕ್ಕೆ ತಾವು ದಯವಿಟ್ಟು ಕನ್ನಡದಲ್ಲೇ ಮಾತಾಡಿ. ಸರಿ ಸರಿ, ಕನ್ನಡದಲ್ಲೇ ಮಾತಾಡ್ತೀನಿ. ಅಮರೇ, ಸ್ವಪ್ನ ಬಾ, ಬಡ್ಸು ಬಾ. ಸಾರ್ ಹಾಕು, ಸಾಂಬಾರ್ ಹಾಕು. ಓ ಏನಪ್ಪ ಹೇಳು, ಹಿಂಗ್ ಗುರಾಯಿಸ್ತಾಳೆ. ತಿನ್ನಮ್ಮ. ಸಾಕು ಸಾಕು ಸಾಕು. ಸದ್ಯ ಯಾರು ನೋಡಿಲ್ಲ. ನೋಡಿದ್ರೆ ನನ್ನ ಮರ್ಡರ್ ಗ್ಯಾರಂಟಿ. ಅಂಕಲ್ ಅಂಕಲ್ ನನ್ನ ಜೊತೆ ಆಟ ಆಡಕ್ ಬನ್ನಿ ಅಂಕಲ್. ನಾನಾ? ಹೌದು ಅಂಕಲ್, ಬನ್ನಿ ಅಂಕಲ್. ಇವ್ರನ್ನು ಕ್ಲೋಸ್ ಅಪ್ ಅಲ್ಲಿ ನೋಡ್ತಾ ಇದ್ರೆ ಮಾವನ್ ಮೇಲಿರೋ ಮರಿ ಪಿಸಾಚಿಗಳ ತರ ಕಾಣಿಸ್ತಾ ಇದಾರೆ. ನೋಡಿ 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 ಮಕ್ಳ, ನಾನು ನಿಮ್ ಜೊತೆ ಆಟ ಆಡಕ್ ಆಗಲ್ಲ. ಯಾಕೆ ಗೊತ್ತಾ? ನಾನು ನಿಮ್ಗಿಂತ ತುಂಬಾ ದೊಡ್ಡವನು. ಅದಕ್ಕೆ ನಾನಾ? ನಾನು ದೊಡ್ಡವ್ರ ಜೊತೆನೆ ಆಟ ಆಡೋದು. ಇಷ್ಟೊತ್ ನನ್ನ ಮಕ್ಕಳ ಜೊತೆ ಏನ್ ಆಟ ಆಡ್ತೀರಾ? ಮೇಲೆ ಹೋಗಿ ಮಲ್ಕೊಳ್ಳಿ. ನಾನೇ ಕೇಳ್ಬೇಕು ಅಂತ ಇದ್ದೆ. ಮೇಲ್ಗಡೆ AC ಇದೆ ತಾನೆ? ಇದೆ. ಥ್ಯಾಂಕ್ಸ್ ಅಂಕಲ್, ನೀವು ಗೊಗ್ಗು. ಹೋಗ್ರಪ್ಪ. ನಿಮ್ಮಂತ ಚಿಕ್ಕ ಮಕ್ಳ ಜೊತೆ ಆಟ ಆಡಕ್ಕಾಗಲ್ಲ. ಹೋಗಿ ಹೋಗಿ, ನೀವು ಬೇರೆ ಆಟ ಆಡ್ಕೋಗಿ. ಸಾಕು. ಬಾಬಾ ಒಳ್ಳೆ ಊಟ. ಈಗ ಒಂದು ಒಳ್ಳೆ
ಒಳ್ಳೆ ನಿದ್ರೆ ಮಾಡ್ಬಿಟ್ರೆ ಜೀವನ ಪಾವನ. ಆಹಾ, ಶ್ಯಾಮ್ಲಾ ಪುಟ್ಟ, ಸ್ವಲ್ಪ ಹೊತ್ತು ಮಲ್ಗಿ ರೆಸ್ಟ್ ತಗೋಬೋದಲ್ಲ? ಇಲ್ಲಕ್ಕ, ಮಧ್ಯಾಹ್ನ ಹೊತ್ತು ಮಲ್ಕೊಂಡ್ರೆ ನಮ್ಮ ಅತ್ತೆಗೆ ಇಷ್ಟ ಆಗಲ್ಲ. ಓಹೋ, ಕಂಡೀಷನ್ ಹಾಕ್ತಾರಾ? ಚೇಚೆ, ಅವ್ರು ನಿಜವಾಗ್ಲೂ ತುಂಬಾ ಒಳ್ಳೆಯವ್ರಕ್ಕ. ಹೌದಾ ಶ್ಯಾಮ್ಲಾ, ನಿಮ್ ಮನೆಯವ್ರು ಹೇಗೆ? ಅವರು ಕೂಡ ತುಂಬಾ ಒಳ್ಳೆಯವರು. ಅದನ್ನಲ್ಲ ಕಣೆ ನಾನ್ ಕೇಳಿದ್ದು. ಊಟಕ್ಕೆ, ಶಾಪಿಂಗ್ಗೆ, ದೇವಸ್ಥಾನಕ್ಕೆ ಅಂತ ಹೋದಾಗ ಅಲ್ಲಿ ಸುತ್ತ ಇರ್ತಕ್ಕಂಥ ಹೆಣ್ಮಕ್ಳು ನೋಡ್ತಾರಾ ಅಂತ ಕೇಳ್ತಾ ಇದ್ದೀನಿ. ಯಾಕಕ್ಕ ಹೀಗೆ ಕೇಳ್ತಾ ಇದೀಯಾ? ಇಲ್ಲ, ಹೊಸ್ದಾಗಿ ಮನುಷ್ಯ ಹೇಗೆ ಅಂತ ತಿಳ್ಕೊಳ್ಳೋಣ ಅಂತ. ಇಲ್ಲಕ್ಕ, ಮದ್ವೆ ಆದಾಗಿಂದ ಅವ್ರು ನನ್ನ ಎಲ್ಲೂ ಕರ್ಕೊಂಡೋಗಿಲ್ಲ. ಅವ್ರಂತವ್ರಲ್ಲಕ್ಕ. ಇಲ್ಲೇ ಶ್ಯಾಮ್ಲಾ ನಾವು ಮೋಸ ಹೋಗೋದು. ಸುಂದರವಾಗಿದ್ಯಾ ಅಂತ ನಿನ್ನ ಲವ್ ಮಾಡಿ ಸುಂದರವಾಗಿರೋ ಬೇರೆ ಹುಡುಗಿ ನೋಡಲ್ಲ ಅಂತ ಏನ್ ಗ್ಯಾರಂಟಿ? ಚೇಚೆ, ಅವ್ರ ಬಗ್ಗೆ ನಂಗೆ ಚೆನ್ನಾಗಿ ಗೊತ್ತಕ್ಕ. ಅವ್ರು ಸಾಕ್ಷಾತ್ ಶ್ರೀರಾಮನ್ ಚಂದ್ರ ಮೂರ್ತಿ. ತಪ್ಪು ಶ್ಯಾಮ್ಲಾ, ಚಿನ್ನನ ಪರೀಕ್ಷೆ ಮಾಡಿ ನೋಡ್ದೆ ಅದ್ರ ಬೆಲೆ ತಿಳ್ಕೊಳಕ್ಕಾಗಲ್ಲ ಅಂತ ನಿಮ್ ಭಾವ ಆಗಾಗ ಹೇಳ್ತಿರ್ತಾರೆ. ಅದನ್ನ ಹೇಗ್ ನಾ ತಿಳ್ಕೊಳ್ಳೋದು? ವೆರಿ ವೆರಿ ಸಿಂಪಲ್. ಅವ್ರಿಗೊಂದು ಟೆಸ್ಟ್ ಇಡೋಣ, ಅದ್ರಲ್ಲೇ ಗೊತ್ತಾಗತ್ತೆ. ಟೆಸ್ಟಾ? ಮೊಬೈಲ್ ಕೊಡು, ಬಾ ನನ್ ಜೊತೆ. ಎಲ್ಲಿಗಕ್ಕ? ಬಾ ಶ್ಯಾಮ್ಲಾ, ಹೇಳ್ತೀನಿ. ಸ್ವಪ್ನ, ಅಮ್ಮ, ಸ್ವಪ್ನ, ನಾನ್ ಹೇಳ್ದಂಗ್ ಮಾಡ್ತೀಯಾ? ಆಯ್ತಮ್ಮ. ಇನ್ನೊಂದ್ಸರಿ ಈ ತರ ಮಾಡಲ್ಲಮ್ಮ. ನೋಡು, ನಾನು ಹೇಳ್ದಾಗೆ ನೀನ್ ಕೇಳ್ಬೇಕು. ಶ್ಯಾಮ್ಲಾ, ಡಯಲ್ ಮಾಡ್ಕೊಡು. ತಗೋ, ಸ್ಪೀಕರ್ ಆನ್ ಆಗಿದೆ, ಮಾತಾಡು. హలో హలో, మీరు పైనున్నారా? ఏనా పైరు ఉన్నారా? హలో, ನಾ ತೆಲುಗು ಎಲ್ಲ ರಾలేదు. ಅಯ್ಯೋ ಪಾಪ, ನಿಮ್ಗೆ ತೆಲುಗು ಬರೋದಿಲ್ಲ ಅಲ್ವಾ? ನಾನು ಸ್ವಪ್ನ. ಸ್ವಪ್ನ, ಈಗ ತಾನ ಕೆಳಗಡೆ ನಾನು ನೀನು ಏನ್ ಫೋನ್ ಮಾಡಿದ್ದು? ಅಮ್ಮ ಅವರು ಚಿಕ್ಕಮ್ಮ ಅವರು ನಿಮ್ಮನ್ನ ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅಂಗಡಿಗೆ ಹೋದ್ರು. ನೀವು ಕೆಳಗ್ ಬರ್ತೀರಾ ಅಥವಾ ನಾನೇ ಮೇಲ್ ಬರ್ಲಾ? ಯಾಕೆ? ನಿಮ್ಗೆ ಕುಡಿಯೋದಿಕ್ಕೆ ಟೊಮೆಟೊ ಸೂಪ್ ಬೇಕೋ ಅಥವಾ ಆರೆಂಜ್ ಜ್ಯೂಸ್ ಬೇಕಾ? ಅಯ್ಯೋ ಜ್ಯೂಸಾ? ಅಯ್ಯೋ, ಯಾವ್ದೋ ಒಂದು ನಿನ್ಗೆ ಇಷ್ಟ ಆಗಿರೋ ತಗೊಂಬ ಬೇಗ. ನನಗೆ ನೀವು ತುಂಬಾ ಇಷ್ಟ ಆಗಿದ್ದೀರಾ. ಅಯ್ಯೋ, ಹೌದಾ? ನಿಜವಾಗ್ಲೂ ಹೇಳ್ತಿದ್ಯಾ? ತುಂಬಾ ಥ್ಯಾಂಕ್ಸು. ನಿಮ್ಗೂ ಇಷ್ಟ ಆಯ್ತಾ? ಏನ್ ಸ್ವಪ್ನ ನೀನು ಹಿಂಗ್ ಕೇಳ್ಬಿಟ್ಟ? ನೋಡೋದಕ್ಕೆ ಥೇಟ್ ಫಿಲ್ಮ್ ಆಕ್ಟರ್ ಸರಿತಾ ತರ ಕಾಣಿಸ್ತೀಯ. ಸರಿತಾ ಅಂದ್ರೆ ನಂಗೆ ತುಂಬಾ ಇಷ್ಟ. ನೀನು ತುಂಬಾ ಚೆನ್ನಾಗಿದ್ಯಾ. ನೀ ನಂಗೆ ತುಂಬಾ ಹಿಡಿಸ್ಬಿಟ್ಟಿದ್ಯಾ. ಯು ಆರ್ ಸೋ ಸ್ವೀಟ್. ನೀವು ಸಿನಿಮಾದಲ್ಲಿ ಹಾಡ್ ಹೇಳೋರಾ? ಹಾಡ್ತಾನೆ, ಹೇಳ ಈಗ. ಬೇಡ ಬೇಡ, ನೀವ್ ಆಮೇಲೆ ಹಾಡಿ. ಮತ್ತೆ ಕೇಳ್ದೆ? ಇಲ್ಲ, ನಿಮ್ ವಾಯ್ಸ್ ತುಂಬಾ ಸ್ವೀಟ್ ಆಗಿತ್ತು, ಅದಕ್ಕೆ ಕೇಳ್ದೆ. ಹೌದಾ? ನನ್ನ ವಾಯ್ಸ್ ಅಷ್ಟೊಂದು ಸ್ವೀಟ್ ಆಗಿದ್ಯಾ? ನಿಮ್ ಡ್ರೆಸ್ಸು ತುಂಬಾ ಸ್ಮಾರ್ಟ್ ಆಗಿದೆ. ನಿಮ್ ಲುಕ್ಕು ತುಂಬಾ ಚೆನ್ನಾಗಿದೆ. ನಿಮ್ ಮೀಸೆನೂ ತುಂಬಾ ಚೆನ್ನಾಗಿದೆ. ನಿಮ್ ಕಣ್ಣಂತೂ ತುಂಬಾ ಇಷ್ಟ ಆಯ್ತು. ಹೌದು ರೀ, ನಿಮ್ ಕಣ್ಣು ನೋಡ್ತಾ ಇದ್ರೆ ನನ್ಗೊಂಥರ ಆಗುತ್ತೆ. ಕಣ್ಣೆ ನನ್ನ ನೋಡಿ ಐ ಲವ್ ಯು ಅಂತ ಹೇಳುತ್ತೆ. ಹೌದಾ? ನೀನ್ ಮಾತ್ರ ಇನ್ನೇನು, ನಿನ್ ಕಣ್ಣು ನೋಡ್ತಾ ಇದ್ರೆ ನೋಡ್ತಾನೆ ಇರ್ಬೇಕು ಅನ್ಸುತ್ತೆ. ನಿನ್ ಕಣ್ಣು ಆಂಧ್ರ ಸ್ಪೈಸಿ ಚಿಕನ್ ಇದ್ದಂಗಿದೆ. ನೀನು ನೋಡ್ತಾ ಇದ್ರೆ ನನಗೊಂಥರ ವಿಲ 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 ಅನ್ನುತ್ತೆ ಮನ್ಸೆಲ್ಲ.